ನಮಸ್ತೆ ವಿದ್ಯಾರ್ಥಿಗಳೇ, ನೀವು ನಮ್ಮ ಟೆಸ್ಟ್ ಪೋರ್ಟಲ್ನ ರೋಲ್ ನಂಬರ್ ಮತ್ತು ಪಾಸ್ವರ್ಡ್ ತೊಗೊಂಡು ಒಳಗಡೆ ಹೋದ್ಮೇಲೆ ಈ ರೀತಿಯಾಗಿ ಹೋಮ್ ಸ್ಕ್ರೀನ್ ಕಾಣುತ್ತೆ. ನಿಮಗೆ ನಾನು ಏನೇ ಟೆಸ್ಟ್ ಕೊಟ್ಟರು ಅಸೈನ್ಮೆಂಟ್ನಲ್ಲಿ ಬಂದಿರುತ್ತೆ. ಈ ಅಸೈನ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಆ ಒಂದು ಟೆಸ್ಟ್ ಏನಿದೆಯೋ ಅದಿಲ್ಲಿ ಬರುತ್ತೆ. ಎಕ್ಸಾಂಪಲ್ ನಾನು ನಿಮಗೆ ನೀವು ಎಕ್ಸಾಮ್ ತೊಗೊಂಡಿದ್ರು ಆ ಟೆಸ್ಟನ್ನು ನಾವಿಲ್ಲಿ ಮಾಡಿರ್ತೀವಿ. ತಿಳಿತಾ ಟೆಸ್ಟದ ಟಾಪಿಕ್ ಏನು, ಡ್ಯೂರೇಷನ್ ಏನು ಎಲ್ಲವನ್ನು ಕೊಟ್ಟಿರ್ತೀವಿ. ಇಲ್ಲಿ ನೀವು ಬಂದು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಬೋದು. ತಿಳಿತಾರೆ. ಸೊ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಏನಾಗ್ಬಿಡುತ್ತೆ, ಆಟೋಮೆಟಿಕ್ಕಾಗಿ ಅದು ಟೆಸ್ಟು ಓಪನ್ ಆಗುತ್ತೆ. ನೋಡಿ, ನಿಮಗಿಲ್ಲಿ CBTದಲ್ಲಿ ನಾಳೆ ಯಾವ ಥರ ಆಪ್ಷನ್ಸ್ ಇದಾವೆ ಆ ಥರ ಆಪ್ಷನ್ಸ್ ಇಲ್ಲೂ ಇದೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ನಿಮಗೆ ಮಾರ್ಕ್ಡ್ ಯಾವುದು, ಅನ್ಮಾರ್ಕ್ಡ್ ಯಾವುದು ಎಲ್ಲ ಥರ ಬಂದಿದೆ. ಇಲ್ಲಿ ಮೇಲ್ಗಡೆ ಕ್ವಶನ್ಸ್ ಕಾಣ್ತದೆ, ಕೆಳಗಡೆ ಆಪ್ಷನ್ಸ್ ಇದ್ದಾವೆ. ತಿಳಿತಾರೆ. ಸೊ ನಿಮ್ಗೆ ಯಾವ ಆಪ್ಷನ್ ಕರೆಕ್ಟ್ ಅನಿಸುತ್ತೋ ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಮುಂದೆ ಹೋಗ್ಬೋದು. ಅರ್ಥ ಆಯಿತು. ಮುಂದೆ ಹೋಗಲಿಕ್ಕೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಅಂತ ಇರುತ್ತೆ. ತಿಳಿತಾನೆ ಆ ಥರದ್ದು. ನೋಡಿ, ಇಲ್ಲಿ ನೋಡ್ತಾ ಇದ್ರೆ ಈ ಥರ ನೀವು ಯಾವುದೋ ಒಂದು ಚಾಯ್ಸನ್ನು ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಇರುತ್ತೆ. ನೆಕ್ಸ್ಟ್ ಕ್ಲಿಕ್ ಮಾಡಿ, ಮತ್ತೆ ಮುಂದಿನ ಕ್ವಶನ್ ಬರುತ್ತೆ. ಮತ್ತೆ ಕ್ಲಿಕ್ ಮಾಡಿ, ಮತ್ತೆ ನೆಕ್ಸ್ಟ್ ಮಾಡಿ, ಮತ್ತೆ ಕ್ಲಿಕ್ ಮಾಡಿ, ಮತ್ತೆ ನೆಕ್ಸ್ಟ್ ಮಾಡಿ, ಮತ್ತೆ ಕ್ಲಿಕ್ ಮಾಡಿ. ಈ ಥರ ನೀವು ಏನು ಮಾಡ್ಬೋದು, 20 ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾಗ ನೆಕ್ಸ್ಟ್ ಮಾಡ್ತಾ ಹೋಗೋದು. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ನೆಕ್ಸ್ಟ್ ಇದೆ ನೋಡಿ, ಈ ಥರ. ಅರ್ಥ ಆಯ್ತು ರೀ. ಈ ಥರ ನೆಕ್ಸ್ಟನ್ನೇ ಮಾಡ್ತಾ ನೀವು ಎಲ್ಲ ಕ್ವಶನ್ಸ್ಗಳನ್ನ ಅಟೆಂಪ್ಟ್ ಮಾಡ್ತಾ ಬರ್ಬೋದು. ನಿಮಗಿಲ್ಲೇ ನೀವು ಎಷ್ಟು ಕ್ವಶನ್ಗಳನ್ನ ಅಟೆಂಪ್ಟ್ ಮಾಡ್ತಾ ಇದ್ದೀರಾ, ಎಷ್ಟು ಮಾಡಿಲ್ಲ ಎಲ್ಲವೂ ಇಲ್ಲಿ ಡೀಟೇಲ್ಸನ್ನು ಕೂಡ ಕಾಣ್ತಾ ಇದೆ. ಸರ್, ನನಗೆ ಈ ಥರ ಸ್ಕ್ರೀನ್ ಬೇಡ, ನನಗೆ ಮೊಬೈಲ್ನಲ್ಲಿ ಸ್ಕ್ರೀನ್ ಬೇಕು ಅಂದರೆ ನೀವು ಡೆಸ್ಕ್ಟಾಪ್ ಸ್ಕ್ರೀನನ್ನು ಆಫ್ ಮಾಡಿದರೆ ಈ ಥರನೂ ಇನ್ನೂ ಕ್ಲಾರಿಟಿಯಾಗಿ ಕಾಣುತ್ತೆ. ತಿಳಿತಾರೆ. ಎಲ್ಲ ನೋಡಿ, ಈಗ ಸದ್ಯ ನಾನು ಮಾಡ್ತಾಯಿದ್ದೀನಿ ನೋಡಿ, ಈ ಥರ ಎಲ್ಲ ಕ್ಲಿಕ್ ಮಾಡ್ತಾ ಇದು ನಾನು ಕೊಡ್ತಾ ಇರೋದು ಟೆಸ್ಟು PU ಲೆಕ್ಚರ್ಗೆ, ನೆಟ್ಗೆ, ಸೆಟ್ಗೆ ಎಲ್ಲದಕ್ಕೂ ಹೆಲ್ಪ್ ಆಗೋ ಥರ ನಾವು ಇದನ್ನು ಮಾಡ್ತಾಯಿದ್ದೇವೆ. ಅರ್ಥ ಆಯ್ತು ಆ ಥರದ್ದು. ಈ ಥರ ನೋಡಿ, ಎಸ್, ಈ ಥರ ನೀವು ಯಾವಾಗ 20 ಕ್ವಶನ್ಗಳನ್ನ ಟಚ್ ಮಾಡ್ತೀರೋ ತಿಳಿತಾರೆ. ಟಚ್ ಆದಮೇಲೆ ಇಲ್ಲಿ ಕೊನೆಗೆ ತಿಳಿತಾರೆ ಈ ಥರ ಬಂತು. ಈಗ ತಿಳಿತಾರೆ. ಎಸ್, ಈ ರೀತಿ 20 ಕ್ವಶನ್ ಆದ ತಕ್ಷಣ ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲೊಂದು ಸಬ್ಮಿಟ್ ಅಂತ ಇದೆ ನೋಡಿ, ಈ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಆಟೋಮೆಟಿಕ್ಲಿ ಸಬ್ಮಿಟ್ ಟೆಸ್ಟ್ ಅಂತ ಅಂದ್ಬಿಟ್ರೆ ನಿಮ್ಮದು ಟೆಸ್ಟ್ ಸಬ್ಮಿಟ್ ಆಗಿಬಿಡುತ್ತೆ. ಇನ್ನು ಇದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ರಿಪೋರ್ಟ್ ಬೇಕಾದ್ರೆ ರಿಪೋರ್ಟ್ ಇದೆ, ಅಸೈನ್ಮೆಂಟ್ಸ್ ಬೇಕಾದ್ರೆ ಅಸೈನ್ಮೆಂಟ್ ಇದೆ. ತಿಳಿತಾರೆ. ಇಲ್ಲ ಗೋ ಟು ಡ್ಯಾಶ್ಬೋರ್ಡ್ ಹೋಗೋದು. ನಾನು ಇದ್ರ ರಿಪೋರ್ಟನ್ನು ನೋಡ್ತೀನಿ, ನೀವು ಎಷ್ಟು ಅಕ್ಯುರಸಿ ಇದೆ, ಏನಿದೆ, ಎಷ್ಟು ಕರೆಕ್ಟ್ ಇದೆ, ಏನು ನೋಡಿ. ತಿಳಿತಾ ಎಲ್ಲವೂ ಡೀಟೇಲ್ಸ್ ಓಪನ್ ಆಗುತ್ತೆ. ಅರ್ಥ ಆಯ್ತಾ. ಆಮೇಲೆ ಇಲ್ಲಿ ಬಂದು ಇಲ್ಲಿ ಕ್ವಶನ್ಸ್ ಓಪನ್ ಮಾಡಿದರೆ ಯಾವ ಕ್ವಶನ್ಗೆ ಏನು ಸರಿ ಆನ್ಸರ್ ಅನ್ನೋದು ಎಲ್ಲವೂ ಡೀಟೇಲ್ಸ್ ಆಗಿ ನಿಮಗೆ ಕಾಣುತ್ತೆ. ಅರ್ಥ ಆಯಿತು. ಮತ್ತು ಇದನ್ನು ನೀವು ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ಆಟೋಮೆಟಿಕ್ಕಾಗಿ ನೀವು ಇಲ್ಲಿ ಹೊರಗಡೆ ಬರ್ಬೋದು. ಸೊ ಈಗ ಆಟೋಮೆಟಿಕ್ಕಾಗಿ ನೀವು ಇಲ್ಲಿ ಡ್ಯಾಶ್ಬೋರ್ಡ್ಗೆ ಬರ್ಬೋದು. ಅರ್ಥ ಆಯ್ತಾರೆ. ಬ್ಯಾಕ್ ಟು ಅಸೈನ್ಮೆಂಟ್ ಮಾಡ್ಕೊಬೋದು. ಇಲ್ಲಿ ಅಂದರೆ ಸ್ಟೇಟಸ್ ಕಂಪ್ಲೀಟೆಡ್. ಈಗ ಈ ಟೆಸ್ಟು ಕಂಪ್ಲೀಟ್ ಆಯಿತು. ಒಂದು ಟೆಸ್ಟ್ನು ಕಂಪ್ಲೀಟ್ ಮಾಡಿದ ಮೇಲೆ ನೆಕ್ಸ್ಟ್ ಮತ್ತೊಮ್ಮೆ ಅಟೆಂಪ್ಟ್ ಮಾಡ್ಲಿಕ್ಕೆ ಬರೋಲ್ಲ. ಈಗ ನೀವು ಇದನ್ನು ಬೇಕಾದರೆ ಓದ್ಕೊಳ್ಳಿಕ್ಕೆ ಯೂಸ್ ಮಾಡ್ಕೋಬೋದು. ನೀವು ಯಾವ ಕ್ವಶನ್ಗೆ ಎಷ್ಟನೇ ಕ್ವಶನ್ಗೆ ನಾನು ಏನು ಆನ್ಸರ್ ಕೊಟ್ಟಿದ್ದೆ ಏನು ಅಂತ ಹೇಳಿ ಎಲ್ಲನೂ ಆನ್ಸರ್ ಬರುತ್ತೆ.